ಮತ್ತೆ ರೌಡಿ ಶೀಟರ್ ಬೆತ್ತನಗೆರೆ ಶಂಕರ್ ಹಾವಳಿ ಮುಂದುವರೆದಿದೆ. ಸೈಟ್ ಕೊಡಿಸ್ತೀನಿ ಅಂತ ಹಣ ಪಡೆದ್ರಂತೆ ಶಂಕರ್. 15 ಲಕ್ಷ ಹಣ ಪಡೆದು ರೌಡಿ ಶೀಟರ್ ಶಂಕರ್ ದೋಖಾ ಮಾಡಿದಂತಹ ಸುದ್ದಿ. ಪರಿಚಯಸ್ಥ ಯತೀಶ್ಗೆ ಶಂಕರ್ ಟೋಪಿ ಹಾಕಿದ್ದ. 1 ವರ್ಷದ ಹಿಂದೆ ಹಣ ಪಡೆದ ರೌಡಿ ಶೀಟರ್. ತಕರಾರು ಸೈಟ್ ಅದು. ಆ ಸೈಟ್ ಅನ್ನ ಕೊಡಿಸ್ತೀನಿ ಅಂತ ವಂಚನೆ ಮಾಡಿದ್ದಾನಂತೆ ಬೆತ್ತನಗೆರೆ ಶಂಕರ್. ಮತ್ತೆ ರೌಡಿ ಶೀಟರ್ ಬೆತ್ತನಗೆರೆ ಶಂಕರ್ ಹಾವಳಿ ಮುಂದುವರೆದಿದೆ. ತಕರಾರು ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಹಣ ಪಡೆದು ವಂಚಿಸಿದ್ದಾನೆ ಬೆತ್ತನಗೆರೆ ಶಂಕರ್ ಅನ್ನುವಂತಹ ಆರೋಪ. ಏನ್ ತೆಗಿ ಎಲ್ಲ ತೆಗಿ ದುಡ್ಡು ಇಡು ಅವೆಲ್ಲ ನ್ಯಾಯ ಪರಮಾತ್ಮ ದುಡ್ಡೇ ಇದಯ್ಯೋ ಬೇಡ ಯಾರನ್ನ ನೋಡ್ಗಿಡಿ ಯಾರಿಗೂ ತೋರ್ಸಲ್ಲ ಇದು 3 ಕಟ್ಟು ಆಯ್ತು, ಒಂದು 4 ಆಯ್ತು. ಇನ್ನು ಹಣ ವಾಪಸ್ ಕೇಳಿದ್ರೆ ಬೆತ್ತನಗೆರೆ ಶಂಕರ್ ಧಮಕಿ ಹಾಕಿದ್ದಾನಂತೆ. ಮಗನ ಆಪರೇಷನ್ಗೆ ಯತೀಶ್ ಹಣ ಕೇಳಿದ್ದಾನೆ. ಯತೀಶ್ಗೆ ಬೆದರಿಕೆ ಹಾಕಿದ್ದಾನಂತೆ ಬೆತ್ತನಗೆರೆ ಶಂಕರ್. ನಾನು ಹಣ ಕೊಟ್ಟಾಗಲೇ ನೀನು ಇಸ್ಕೊಳ್ಬೇಕು, ಕಾರಿನಿಂದ ಗುದ್ದಿ ನಿನ್ನ ಕೊಲೆ ಮಾಡ್ತೀನಿ ಹುಷಾರ್ ಅಂತ ಬೆದರಿಕೆ ಹಾಕಿದ್ನಂತೆ ಶಂಕರ್. ಯತೀಶ್ಗೆ ಬೆದರಿಕೆ ಹಾಕಿದ್ದಾನಂತೆ ಬೆತ್ತನಗೆರೆ ಶಂಕರ್. ಮಗನ ಆಪರೇಷನ್ಗೆ ದುಡ್ಡಿಲ್ಲ ಅಂತ ಯತೀಶ ಪರದಾಡಿದ್ದಾರೆ. ಅಷ್ಟೇ ಅಲ್ಲ, ಬೆತ್ತನಗೆರೆ ಶಂಕರ್ನನ್ನ ಕೇಳಿದ್ದಾರೆ. ಆಗ ಆತ ಹೇಳಿದಂಥದ್ದು, ನಾನು ಕೊಟ್ಟಾಗ ನೀನು ಇಸ್ಕೋಬೇಕು. ನೆಲಮಂಗಲ ಗ್ರಾಮಾಂತರ ಠಾಣೆಗೆ ಯತೀಶ್ ಕಂಪ್ಲೇಂಟ್ ಕೊಡ್ತಾರೆ. ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಏನಿದು ಬೆತ್ತನಗೆರೆ ಶಂಕರ್ನ ಹಾವಳಿ ಮತ್ತೆ ಮುಂದುವರೆದ ಹಾಗೆ ಕಾಣಿಸ್ತಾ ಇದೆ. ಈಗ ಯತೀಶ್ ಮಾಡ್ತಾ ಇರುವಂತಹ ಆರೋಪ ಏನು, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ವೀಣಾ, ಹೌದು. ಯಾಕಂದ್ರೆ ಈ ನೆಲಮಂಗಲ ಭಾಗದಲ್ಲಿ ಈ ಬೆತ್ತನಗೆರೆ ಶಂಕರನ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಈ ಹಿಂದೆ ಅಂದ್ರೆ ಬೆತ್ತನಗೆರೆ ಸೀನನ ಕಾಲದಿಂದಲೂ ಕೂಡ ಆ ಒಂದು ಅಂದ್ರೆ ಬೆಂಗಳೂರು ಹೊರವಲಯ, ಈ ನೆಲಮಂಗಲ, ಈ ಮಾಕ್ಲಿ, ಅಡಕ್ಮಾರ್ನಹಳ್ಳಿ ಈ ಕಡೆ ಈ ಒಂದು ರೌಡಿ ಶೀಟರ್ಗಳ ಹಾವಳಿ ನಿಂತಿಲ್ಲ. ಅಂದ್ರೆ ಇದು ಕೂಡ ಒಂದು ಈ ಹೊಸದಾಗಿ ಇವತ್ತು FIR ಆಗಿರುವಂತದ್ದು. ಅಂದ್ರೆ ಯತೀಶ್ ಎಂಬುವರಿಗೆ ಒಂದು ಸೈಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಶಂಕರ 15 ಲಕ್ಷ ಹಣವನ್ನ ಪಡ್ಕೊಂಡಿರ್ತಾನೆ. 1 ವರ್ಷದ ಹಿಂದೆ ಹಣವನ್ನ ಪಡೆದು ಸೈಟ್ ಅನ್ನು ಕೂಡ ಕೊಡದೆ ವಂಚನೆಯನ್ನ ಮಾಡಿರುವಂತದ್ದು. ಅದಲ್ದಿರ ತಕರಾರು ಇರುವಂತಹ ಸೈನ್ ಅಂದ್ರೆ ಲಿಟಿಗೇಷನ್ ಇರುವಂತಹ ಸೈಟ್ ಏನಿದೆ ಅದನ್ನ ಕೊಡಿಸೋದಕ್ಕೂ ಕೂಡ ಈ ಶಂಕರ ಯತ್ನ ಮಾಡಿದಾನೆ. ಆದ್ರೆ ಇದು ಯತೀಶ್ ಬೇಡ, ನಂಗೆ ಹಣವನ್ನ ವಾಪಸ್ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದಾಗ 1 ವರ್ಷದಿಂದನೂ ಕೂಡ ಸತಾಯಿಸ್ತಾನೆ ಬಂದಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಹಣವನ್ನ ವಾಪಸ್ ಕೊಟ್ಟಿಲ್ಲ. ಆದ್ರೆ ಮಗನ ಆಪರೇಷನ್ ಅಂದ್ರೆ ಅವರ ಒಂದು ಕೈ ಕಟ್ಟಾಗಿದ್ದ ಆಪರೇಷನ್ಗೆ ಹಣವನ್ನ ಕೇಳಿ ಏನು ಯತೀಶ್ ಅವರು ಕೇಳ್ಕೊಂಡಿದ್ರು. ಆದ್ರೆ ಅದಕ್ಕೂ ಕೂಡ ಶಂಕರ ಇನ್ನು ಕರಗಿಲ್ಲ. ಆತನಿಗೋಸ್ಕರ ಇನ್ನೂ ಕೂಡ ದುಡ್ಡನ್ನು ಕೂಡ ಕೊಟ್ಟಿಲ್ಲ. ಸದ್ಯಕ್ಕೆ ಒಂದು ಆಸ್ಪತ್ರೆಯಲ್ಲಿ ಮಗನ ಒಂದು ಚಿಕಿತ್ಸೆಗೆ ಒಂದು ಯತೀಶ್ ಯತ್ನವನ್ನ ಪಡ್ತಾ ಇದ್ದಾರೆ. ಅದನ್ನ ದುಡ್ಡು ಇಲ್ಲದೆ ಇದೀಗ ಒದ್ದಾಟವನ್ನ ನಡೆಸಿರುವಂತದ್ದು. ಅಂದ್ರೆ ಕಳೆದ 15 ದಿನಗಳ ಹಿಂದೆನೂ ಕೂಡ ಹಣವನ್ನ ಕೇಳಿದಕ್ಕೆ ಕೊಲೆ ಬೆದರಿಕೆಯನ್ನ ಶಂಕರ ಹಾಕಿರುವಂತದ್ದು. ಹಣ ಕೊಡಲ್ಲ, ಅದೇನ್ ಬೇಕಾದ್ರೂ ಮಾಡ್ಕೋ, ಅದಲ್ದಿರ ಹಣ ಕೊಟ್ಟಿಲ್ಲ ಅನ್ನೋ ಮಾತ್ರಕ್ಕೆ ನನ್ನ ತಾಯಿಗೆ ಫೋನ್ ಮಾಡಿ ನನಗೆ ಮರ್ಯಾದೆ ಸಿಗಿದ್ಯಾ, ನಾನ್ ಯಾವಾಗ ಹಣ ಕೊಡ್ತೀನೋ ಆಗ್ಲೇ ಇಸ್ಕೊಳ್ಬೇಕು, ಇಲ್ಲ ಅಂದ್ರೆ ಕಾರ್ನಿಂದ ಗುದ್ದಿತೀನಿ ನಿನ್ಗೆ ಅಂತ ಅನ್ಬಿಟ್ಟು ಮಾಡಿರುವಂತದ್ದು. ಆ ವಿಡಿಯೋ ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಮಗನ ಆಪರೇಷನ್ಗೆ ಹಣವಿಲ್ಲದೆ ಇತ್ತ ಯತೀಶ್ ಕೂಡ ಪರದಾಡ್ತಿರುವಂತದ್ದು. ಸದ್ಯಕ್ಕೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸ್ತಿರುವಂತದ್ದು. ವೀಣಾ, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.